ನಮಸ್ಕಾರ ರೀ ಎಲ್ಲರಿಗೂ. ನಾನಿವತ್ತು ಬದಾಮಿಗೆ ಬಂದೀನಿ. ಬದಾಮಿಗೆ ಯಾಕೆ ಹೊಂಟೀವ ಅಂತ ಕೇಳಿದರೆ, ನಾನು ಇವತ್ತು ನಮ್ಮ ಮೇನ್ ಬಸ್ತಿ ನೋಡೋಕೆ ಬಂದೀನಿ. ಇದು ನೋಡ್ರಿ ನಮ್ಮ ಮೇನ್ ಬಸ್ತಿ 1ನೇ ಗುಹೆ. ಈ 1ನೇ ಗುಹೆ ಬಗ್ಗೆ ಇಲ್ಲೇನೋ ಬರ್ದಾರ, ಸ್ವಲ್ಪ ಓದ್ ನೋಡೋಣ ನಿಂದ್ರಿ. ಈ ಗುಹೆನ ಕ್ರಿಸ್ತಶಕ 550ರಾಗ ನಿರ್ಮಾಣ ಮಾಡ್ಯಾರಂತ್ರಿ. ಈ ಗುಹೆನಾಗ ಶಿವಲಿಂಗ ಇರೋದ್ರಿಂದ ಇದನ್ನು ಶೈವ ಗುಹಾಲಯ ಅಂತ ಕರೀತಾರೆ. ಇಲ್ಲೇ ಒಂದು ಚಂದ ನಟರಾಜನ ಮೂರ್ತಿ ಐತ್ರಿ, ಅದನ್ನು ನೋಡ್ಕೊಂಡು ಮ್ಯಾಲೆ ಹೊಂಟ್ವಿ 2ನೇ ಗುಹಾಲಯದ ಕಡೆ. ಮೆಟ್ಲ ಹತ್ತೋದ್ರಾಗ ಜೀವ ಹೋಗಿ ಹೊಳೆ ಬಂತ್ರಿ. ಭಾಳ ಮೆಟ್ಲದಾವ, ಭಾಳ ಅಂದ್ರೆ 200 ಸನೇಕ ಮೆಟ್ಲದಾವ. ಹಂಗೋ ಹಿಂಗೋ ಮಾಡಿ 2ನೇ ಗುಹಾಲಯ ಮುಟ್ಟಿದ್ವಿ. ನೋಡ್ರಿ ಎಷ್ಟು ಚಂದದ, ಎಷ್ಟು ದ್ವಾಡದದ ಈ ಗುಹಾಲಯ. ಈ ಗುಹಾಲಯನ ವೈಷ್ಣವ ಗುಹಾಲಯ ಅಂತ ಕರೀತಾರಂತ್ರಿ. ಇದ್ರ ಪೂರಾ ಇತಿಹಾಸದ ವಿಡಿಯೋಗಳನ್ನ ನನ್ನ ಚಾನಲ್ನಾಗ ನಾನು ಹಾಕ್ತೀನಂತ್ರಿ. ಅವ್ನು ನೋಡ್ರಿ, ನೋಡಿ ಸಪೋರ್ಟ್ ಮಾಡಿರಿ. ಅಲ್ಲಿಂದ ನಾವು ಹೋಗಿದ್ದು 3ನೇ ಗುಹಾಲಯದ ಕಡೆಗೆ. ಈ ಮೆಟ್ಲ ನೋಡ್ರಿ ಎಷ್ಟು ಚಂದ ಕಾಣಿಸ್ತವ. ಹಳೆ ಕಾಲದ ಮೊನ್ಯುಮೆಂಟ್ಸ್ ಅಂದ್ರನ ಹಂಗೆ ಲುಕ್ ಭಾಳ ಚಲೋ ಇರ್ತದೆ. ಇಷ್ಟು ಓಡಾಕತ್ತೀನಿ ಅಂತ ನನ್ನ ಹತ್ರ ಅಷ್ಟು ಎನರ್ಜಿ ಐತೆ ಅಂತ ತಿಕ್ಕೋಬೇಡ್ರಿ, ಎನರ್ಜಿ ಇಲ್ಲ, ಪೂರ ಹೋಗ್ಬಿಟ್ಟೈತಿ. ಅಲ್ಲೇ ಮ್ಯಾಗ ಹೋಗಿ ನಾವು ಒಂದು ಸ್ವಲ್ಪ ಗುಮರ್ ಮಾಡಿದ್ವಿ. ಮ್ಯಾಗ ಹೋಗಿಂದ ನಮಗೆ ಕಾಣಿಸಿದ್ದು 3ನೇ ಗುಹಾಲಯ. ಈ ಗುಹಾಲಯದ ಅಂಗಣ ಭಾಳ ದೊಡ್ಡದೈತ್ರಿ. ಹಂಗೆ ಅಂಗಣ ಎಷ್ಟು ದೊಡ್ಡದೈತಿ, ಗುಹಾಲಯನೂ ಅಷ್ಟು ದೊಡ್ಡದೈತಿ. ಪೂರಾ ಕಲ್ಲಾಗಿಂದ ಕೊರೋದು ಇಷ್ಟು ನೀಟಾಗಿ ಮಾಡ್ಯಾರಂತಂದ್ರೆ ನೋಡಕ್ಕೆ 2 ಕಣ್ಣು ಸಾಲಂಗಿಲ್ಲ. ಈ ಗುಹಾಲಯಕ್ಕೆ ಮಹಾವಿಷ್ಣು ಗುಹಾಲಯ ಅಂತಂದು ಕರೀತಾರೆ. ಈ ಗುಹಾಲಯದ ಅಂಗಳದಾಗಿಂದ ನಾವು ಹೊರಗೆ ನೋಡಿದ್ರಂದ್ರೆ ಪೂರಾ ಬದಾಮಿ ಕಾಣಿಸ್ತದೆ. ಇಷ್ಟು ಚಂದ ಲುಕ್ ಐತಿ ಗೊತ್ತೇನ್ರಿ, ಭಾಳ ಚಲೋ ಅನ್ನಿಸ್ತು ನನಗೆ. ಅಲ್ಲಿಂದ ನಾವು ಹೋಗಿದ್ದು 4ನೇ ಗುಹಾಲಯದ ಕಡೆ. ಈ ಗುಹಾಲಯಕ್ಕೆ ಜೈನ ಗುಹಾಲಯ ಅಂತ ಕರೀತಾರೆ. ಇದು ಎಲ್ಲಕ್ಕಿಂತ ಸಣ್ಣ ಗುಹಾಲಯ. ಇಲ್ಲಿಂದ ನಿಂತು ನೋಡಿದ್ರಂದ್ರೆ ಕಂಪ್ಲೀಟ್ ಅಗಸ್ತ್ಯ ತೀರ್ಥ ಕೆರೆ ಪೂರ ಕಾಣಿಸತ್ರಿ. ಹಾಗೆ ಆ ಕಡೆ ಸೈಡಿಗೆ ನೋಡಿದ್ರೆ ಅಕ್ಕ ತಂಗಿ ಜಲಪಾತಗಳು ಕಾಣಿಸ್ತವ ನೋಡ್ರಿ. ನಾನು ಹೋದಾಗ ನೀರು ಕಡಿಮೆ ಇತ್ತು, ಬಿಕಾಸ್ ನಾನು ಮಳೆ ಆಗಿ ಒಂದು 8 ದಿನ ಆಗಿಂದ ಹೋಗಿದ್ದೆ. ಸೊ ಹಾಗೆ ಅಲ್ಲಿಂದ ನೋಡಿದ್ರಂದ್ರೆ ನಮ್ಮ ಅಪೋಸಿಟ್ ಕೆಲವೊಂದಿಷ್ಟು ಮೊನ್ಯುಮೆಂಟ್ಸ್ ಕಾಣಕತ್ತಾವಲ್ಲ, ಇವಕ್ಕೆ ಹೋಗಿದ್ದೆ ನಾನು. ಇದ್ರ ವಿಡಿಯೋನ ನೆಕ್ಸ್ಟ್ ಮಾಡ್ತೀನಿ. ಈ ಇಷ್ಟೊತ್ತಕ್ಕೆ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಫಾಲೋ ಮಾಡಿ. ಇನ್ನು ಯಾರು ನಮ್ಮ ಚಾನಲಿಗೆ ಕನೆಕ್ಟ್ ಆಗಿಲ್ಲ, ಕನೆಕ್ಟ್ ಆಗಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಧನ್ಯವಾದ.